ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ತಾವೇನಾದ್ರೂ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಬ್ಯಾಂಕಿಂಗ್ ವೇಕೆನ್ಸೀಸ್ಗಳಿಗೋಸ್ಕರ ತಾವೇನಾದ್ರೂ ಒಂದು ಸರ್ಚ್ ಅನ್ನ ಮಾಡ್ತಿದ್ರೆ, ಇಲ್ಲಿ ಸರಿ ಸುಮಾರು 1100 ಒಂದು ವೇಕೆನ್ಸೀಸ್ಗಳ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಇಲ್ಲಿ ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ಗಳ ಒಂದು ವಿಶೇಷತೆ ಏನಂದ್ರೆ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಲೊಕೇಶನ್ ಬಗ್ಗೆ ಒಂದು ಸಮಸ್ಯೆ ಇಲ್ಲ, ಹಾಗೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆನೂ ಕೂಡ ಇಲ್ಲಿ ಒಂದು ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ಸ್ ಬರುವುದಿಲ್ಲ. ಒಂದು ಪರ್ಮನೆಂಟ್ ಹುದ್ದೆ ಆಗಿರುತ್ತೆ. ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟು ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಸೊ ಬನ್ನಿ, ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸೊ ಬನ್ನಿ, ಇದರ ಒಂದು ಸ್ಕ್ರೀನ್ ಕಡೆ ಹೋಗೋಣ. ಗಾಯ್ಸ್, ಮೊದಲು ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ವೇಕೆನ್ಸೀಸ್ ಗಳ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾನು ಒಂದು ಸಲ ತಮಗೆ ತೋರಿಸ್ಬಿಡ್ತೀನಿ, ಒಂದು ಸಲ ತಮಗೆ ಒಂದು ಕನ್ಫರ್ಮ್ ಅನ್ನೋದು ಮಾಡ್ಬಿಡ್ತೀನಿ. ಈ ಒಂದು ವೇಕೆನ್ಸೀಸ್ ಗಳು ರಿಲೀಸ್ ಮಾಡಿರುವಂತದ್ದು ಒಂದು IDBI ಬ್ಯಾಂಕ್ ಕಡೆಯಿಂದ ಈ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಒಂದು ಝೋನ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಗಮನಿಸಬಹುದು, ಡೀಟೇಲ್ಸ್ ಆಫ್ ದ ವೇಕೆನ್ಸೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಝೋನ್ ಅಂತ ಮೆನ್ಷನ್ ಅನ್ನ ಮಾಡಿದ್ದಾರೆ, ಸ್ಟೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಲ್ಯಾಂಗ್ವೇಜ್ ಆಗಿರ್ಬೋದು, ಎಷ್ಟು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದು ತಾವು ನೋಡಬಹುದು. ಮೊದಲನೇದಾಗಿ ಅಹಮದಾಬಾದ್ ಆಗಿರ್ಬೋದು, ನಂತರ ನಮ್ಮ ಒಂದು ಬೆಂಗಳೂರು ಬಗ್ಗೆ ಮಾತಾಡಕ್ ಹೋದ್ರೆ ಕರ್ನಾಟಕ ಕನ್ನಡ ಲ್ಯಾಂಗ್ವೇಜ್ ಇರುವಂತಹ ಒಂದು ಸ್ಟೇಟ್ಗೆ ಈ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಓಕೆನಾ? ಸೊ ಸಿಂಪಲ್ ಆಗಿ ತಮಗೆ ಈ ಒಂದು ವೇಕೆನ್ಸೀಸ್ ಗಳ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೇಟಾನ ತಮಗೆ ಒಂದು ಪ್ರೊವೈಡ್ ಅನ್ನ ಮಾಡಿಬಿಡ್ತೀನಿ. ಮೊದಲನೇದಾಗಿ ಈ ಒಂದು ವೇಕೆನ್ಸೀಸ್ ಗಳಿಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳು ನಾವು ಬಂದಾಗ, ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದರ ಒಂದು ಲಾಸ್ಟ್ ಡೇಟ್ ಈ ತಿಂಗಳು 15ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇನ್ನೊಂದು ಕೇವಲ 4 ರಿಂದ 5 ದಿನ ಮಾತ್ರ ಇಲ್ಲಿ ಒಂದು ಬಾಕಿ ಇದೆ. ಆದಷ್ಟು ವಿಡಿಯೋ ತಾವು ನೋಡಿ ಅರ್ಥ ಮಾಡ್ಕೊಳ್ಳಿ, ನಂತರ ತಾವು ಫಟ್ ಅಂತ ತಾವು ಅಪ್ಲಿಕೇಶನ್ ತಾವು ಹಾಕ್ಬಿಡಿ. ಟೋಟಲ್ ಪೋಸ್ಟ್ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ಇಲ್ಲಿ ಗಮನಿಸಬಹುದು 1100 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ಬ್ಯಾಂಕಿಂಗ್ ನಲ್ಲಿ ಒಂದು ಕೆರಿಯರ್ ನ ನಾವು ಬಿಲ್ಟ್ ಅನ್ನ ಮಾಡಬೇಕು, ಒಂದು ಬ್ಯಾಂಕಿಂಗ್ ನಲ್ಲೇ ಒಂದು ಜಾಬ್ ಅನ್ನ ಮಾಡಬೇಕು ಅಂತ ಯಾರೆಲ್ಲ ಒಂದು ಕೂತಿದ್ದೀರಿ, ದಯವಿಟ್ಟು ಹೇಳ್ತಿದ್ದೀನಿ, ಇದು ಒಂದು ಒಳ್ಳೆಯ ಒಂದು ಅವಕಾಶ, ತಪ್ಪದೆ ಪ್ರತಿಯೊಬ್ಬರು ಇಲ್ಲಿ ಬಳಸ್ಕೊಳ್ಳಿ. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡೋದ್ರೆ ನೋಡಬಹುದು, ಇದು ಈ ಒಂದು ಎಕ್ಸಾಮ್ ಡೇಟು ಸಹ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. 12 ಏಪ್ರಿಲ್ 2026 ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮ್ ಅನ್ನ ಮಾಡಿಕೊಡ್ತಾರೆ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಎನಿ ಗ್ರಾಜುಯೇಟ್ ಕ್ಯಾಂಡಿಡೇಟ್, ಓಕೆನಾ, ಕೇವಲ ತಾವು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದು ಒಂದು BSc, BCom, BA, BBA, MBA, ಒಟ್ಟಾರೆ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅಂತಹ ಒಂದು ಕ್ಯಾಂಡಿಡೇಟ್ಗಳು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಎನ್ನುವಂತಹ ಒಂದು ಪೋಸ್ಟ್ಗೆ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಗಮನವಿರಲಿ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆನಾ, ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಗೆ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರುವಂತದ್ದು. ಸ್ನೇಹಿತರೆ, ಇಲ್ಲಿ ಒಂದು ನೋಡಬಹುದು, ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS ನ ಒಂದು ಕ್ಯಾಟಗರಿಯಿಂದ ತಾವೇನಾದ್ರು ಒಂದು ಅಪ್ಲಿಕೇಶನ್ ಹಾಕ್ತಿದ್ರೆ ಕೇವಲ 60% ಮಾರ್ಕ್ಸ್ ಇದ್ರೆ ತಾವು ಅಪ್ಲಿಕೇಶನ್ ಹಾಕಬಹುದು ತಮ್ಮ ಒಂದು ಡಿಗ್ರಿನಲ್ಲಿ. ಹಾಗೆ ತಾವೇನಾದ್ರು SC ST ಮತ್ತು PS ಒಂದು ಕ್ಯಾಟಗರಿಯಿಂದ ತಾವೇನಾದ್ರು ಒಂದು ಅಪ್ಲಿಕೇಶನ್ ಹಾಕಂಗಿದ್ರೆ ತಮ್ಮ ಒಂದು ಡಿಗ್ರಿನಲ್ಲಿ ಕೇವಲ ಒಂದು 55% ಮಾರ್ಕ್ಸ್ ಅಥವಾ ಒಂದು ರಿಸಲ್ಟ್ಸ್ ಇದ್ರೆ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ನಂತರ ನೋಡಬಹುದು, ಕನ್ನಡ ಲ್ಯಾಂಗ್ವೇಜ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂದ್ರೆ ಏನೋ ಒಂದು ನೋಟಿಫಿಕೇಶನ್ ಅಲ್ಲೇ ತಿಳಿಸಿದ್ದಾರೆ, ಕನ್ನಡ ಲ್ಯಾಂಗ್ವೇಜ್ ಮಸ್ಟ್ ಅಂಡ್ ಶುಡ್ ಅಂತ. ಓಕೆನಾ, ಕಂಪಲ್ಸರಿ ಆಗಿರುತ್ತೆ ಒಂದು ಲೋಕಲ್ ಲ್ಯಾಂಗ್ವೇಜ್. ಹಾಗೆ ಕರ್ನಾಟಕದ ಎಲ್ಲಾ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟು ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ನಂತರ ಸ್ಯಾಲರಿ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ತಾವು ಇಲ್ಲಿ ಒಂದು ಗಮನಿಸಬಹುದು, ಒಂದು ಅದ್ಭುತವಾಗಿರುವಂತಹ ಒಂದು ಸ್ಯಾಲರಿನ ನೋಡಬಹುದು. 6.16 lakh to 6.50 lakh ಏನು ಒಂದು ಪರ್ ಆನಮ್ ಅಪ್ರಾಕ್ಸಿಮೇಟ್ ಆಗಿ ಅಂತ ಹೇಳಿದ್ದಾರೆ. ತಾವು ಡಿವೈಡೆಡ್ ಬೈ 12 ಅಂತ ಮಾಡ್ಕೊಂಡ್ರೆ ಇಲ್ಲಾಂದ್ರೂ ಕೂಡ ಒಂದು 52 to 53,000 ವರೆಗೂ ಕೂಡ ತಾವು ಪ್ರತಿ ತಿಂಗಳು ಇಲ್ಲಿ ಒಂದು ಸ್ಯಾಲರಿಯನ್ನ ತಾವು ಪಡ್ಕೋಬಹುದು. ಇಲ್ಲಿ ಸಂಬಳದಲ್ಲಿ ಕೂಡ ಯಾವುದೇ ರೀತಿಯಂತಹ ಒಂದು ಕಾಂಪ್ರಮೈಸ್ ಇಲ್ಲಿ ಒಂದು ಮಾಡಿಲ್ಲ. ಏಜ್ ಲಿಮಿಟ್ ಅನ್ನ ತಾವು ಗಮನಿಸಬಹುದು, 20 ವರ್ಷ ಅಂತ ಒಂದು ಮಿನಿಮಮ್ ಏಜ್ ಅನ್ನ ಹೇಳಿದ್ದಾರೆ ಮತ್ತು
ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 25 ವರ್ಷ ಅಂತ ಹೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ SC/ST ನ ಒಂದು ಕ್ಯಾಟಗರಿಗೆ 5 ವರ್ಷ, OBC ರೋರಿಗೆ 3 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಕೊನೆಯದಾಗಿ ಇದರ ಒಂದು ಆಯ್ಕೆಯ ಒಂದು ವಿಧಾನ ಅಥವಾ ಒಂದು ಸೆಲೆಕ್ಷನ್ ಪ್ರೊಸೆಸ್ ಕಡೆ ನಾವು ಇಲ್ಲಿ ಒಂದು ಬಂದಾಗ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಟೆಸ್ಟ್ ಅಥವಾ ಒಂದು MCQs ಮುಖಾಂತರ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಆನ್ಲೈನ್ ಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. MCQs ಕ್ವಶನ್ಸ್ ಅಂದ್ರೆ ಏನೋ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 4 ಆನ್ಸರ್ಸ್ ಇರುತ್ತೆ, ಅದರಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಯಾವುದು ಅಂತ ಟಿಕ್ ತಾವು ಮಾಡಬೇಕಾಗಿರುತ್ತೆ. ಇದನ್ನ ಬಿಟ್ಟು ತಾವೇನೋ ಒಂದು ಥಿಯರಿ ಬರೆಯಂಗಿಲ್ಲ, ಒಂದು ಮೈನ್ ಎಕ್ಸಾಮ್ ಬರೆಯಂಗಿಲ್ಲ, ಕೇವಲ ಒಂದೇ ಒಂದು ಪರೀಕ್ಷೆ ಮಾತ್ರ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ತಾವು ಕ್ವಾಲಿಫೈ ಆದ್ರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕಾಗಿರುತ್ತೆ. ನಂತರ ಫೈನಲ್ ಆಗಿ ತಾವು ಇಂಟರ್ವ್ಯೂಗೆ ಹೋಗಿ ತಾವು ಇಂಟರ್ವ್ಯೂ ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಬಂದ್ರೆ ತಾವು ಫೈನಲ್ ಆಗಿ ಈ ಒಂದು ಜಾಬ್ ಅನ್ನ ತಾವು ಪಡ್ಕೋಬಹುದು. ಇಲ್ಲಿ ಎಕ್ಸಾಮ್ ಡೀಟೇಲ್ಸ್ ಕಡೆ ನಾವು ಪ್ಯಾಟರ್ನ್ ಬಗ್ಗೆ ಬಂದಾಗ ಸಿಲೆಬಸ್ ಅನ್ನ ತಾವು ಗಮನಿಸಬಹುದು ಸ್ನೇಹಿತರೆ. ರೀಸನಿಂಗ್ ಮೇಲೆ 60 ಕ್ವಶನ್ಸ್ ಬರುತ್ತೆ, ಇಂಗ್ಲಿಷ್ ಮೇಲೆ 40 ಕ್ವಶನ್ಸ್ ಬರುತ್ತೆ, ಮ್ಯಾಥ್ಸ್ ಮೇಲೆ 40 ಮತ್ತು ಬ್ಯಾಂಕ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಮೇಲೆ ಸುಮಾರು 60 ಕ್ವಶನ್ಸ್ ಬರುತ್ತೆ. ಅಂದ್ರೆ ಟೋಟಲ್ ಆಗಿ 200 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ, 120 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಹಾಗೆ ಒಂದು 0.25 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಪ್ರತಿ ಒಂದು ಕ್ವಶನ್ಗೆ ಪ್ರತಿ ಒಂದು ಮಾರ್ಕ್ಸ್ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ಒಂದು ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ಬರಬೇಕಾಗಿರುತ್ತೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ಜನರಲ್ OBC ಮತ್ತು EWS ಗೆ 1050 ರೂಪಾಯಿ ಅಂತಾನೆ ಹೇಳಿದ್ದಾರೆ. ಈ ಬಾರಿ ಜಾಸ್ತಿ ಫೀಸ್ ಅನ್ನೇ ಇಲ್ಲಿ ಒಂದು ಕೇಳಿದ್ದಾರೆ. ಮತ್ತು SC/ST ಮತ್ತು PH ಕ್ಯಾಂಡಿಡೇಟ್ ಗಳಿಗೆ ಕೇವಲ 250 ರೂಪಾಯಿ ಇಲ್ಲಿ ಒಂದು ಕೇಳಿರುವಂತದ್ದು. ಇದು ಒಂದು ಆಲ್ ಇಂಡಿಯಾ ಒಂದು ವೇಕೆನ್ಸಿ ಆಗಿರುತ್ತೆ. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಸೇರಿಸಿ ಪ್ರತಿ ಒಂದು ಸ್ಟೇಟ್ಸ್ ಇಂದ ಕೂಡ ತಾವು ಏನೋ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡೋದ್ರೆ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಅಲ್ಲಿ ಒಂದು ಬೆಂಗಳೂರು ಅಂತ ಮೆನ್ಷನ್ ಮಾಡಿದ್ದಾರೆ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಹಾಸನ ಆಗಿರ್ಬೋದು, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹಾಗೆ ಒಂದು ಉಡುಪಿ, ಇಷ್ಟೊಂದು ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಎಕ್ಸಾಮ್ ಲೊಕೇಶನ್ ಕೂಡ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ಸ್ ಅಂತೂ ಖಂಡಿತವಾಗಿ ಇಲ್ಲಿ ಬರುವುದಿಲ್ಲ. ತಮಗೆ ಹತ್ತಿರ ಅನಿಸುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಅದೇ ಒಂದು ಎಕ್ಸಾಮ್ ಸೆಂಟರ್ಸ್ ಹೋಗಿ ತಾವು ಆರಾಮ್ಸೆ ಒಂದು ಪರೀಕ್ಷೆಯನ್ನ ತಾವು ಕೊಟ್ಟು ತಾವು ಬರಬಹುದು. ಈ ಒಂದು ಬ್ಯಾಂಕ್ ನ ಒಂದು ಜಾಬ್ ಲೊಕೇಶನ್ ಎಲ್ಲಿರುತ್ತೆ ಅಂದ್ರೆ, ತಾವು ಆಫ್ಟರ್ ಸೆಲೆಕ್ಟ್ ಆದ ನಂತರ ತಾವು ಎಲ್ಲಿ ಕೆಲಸ ಅನ್ನ ಮಾಡಬೇಕು ಅಂತ ಬೆಂಗಳೂರಿನಲ್ಲೇ ತಾವೇನು ಇಲ್ಲಿ ಒಂದು ಕೆಲಸ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶ ಸಹ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಓಕೆನಾ. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಓಕೆನಾ. ಈಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಮತ್ತು ತಾವು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ತಾವು ತಮಗೆ ಒಂದು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ. ಹಾಗೆ ಈ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಸಹ ಒಂದು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಏನು ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಅಲ್ಲಿ ಹೋಗಿ ತಾವು ಪ್ರತಿಯೊಬ್ಬರು ಜಾಯಿನ್ ಆಗಿ ತಾವು ನೋಟಿಫಿಕೇಶನ್ ಸಹ ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇಷ್ಟು ಈ ಒಂದು ವೇಕೆನ್ಸಿಯ ಒಂದು ಡೀಟೇಲ್ಸ್ ಆಗಿರುತ್ತೆ. ತಮಗೆ ಏನಾದರೂ ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ತಮಗೆ ಏನಾದರೂ ಒಂದು ಡೌಟ್ ಬಂದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ಆದಷ್ಟು ಬೇಗ ತಮಗೆ ಒಂದು ರಿಪ್ಲೈ ಕೊಡುವ ಮೂಲಕ ತಮ್ಮ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಅನ್ನ ಮಾಡ್ತೀನಿ. ಓಕೆನಾ. ಐ ಹೋಪ್ ಪ್ರತಿಯೊಬ್ಬರಿಗೆ ಅರ್ಥ ಆಗಿದೆ ಅನ್ಕೊಂತೀನಿ, ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಪ್ರತಿಯೊಬ್ಬರು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಕೊಲೀಗ್ಸ್ ನಲ್ಲಿ ತಾವು ಆದಷ್ಟು ಬೇಗ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ.